ಮಹಾರಾಷ್ಟ್ರದಲ್ಲಿ ಪುಂಡಾಟಿಕೆ ಮುಂದುವರಿತಾ ಇದೆ. ಕರ್ನಾಟಕ ಬಸ್ಗಳನ್ನು ಗುರಿಯಾಗಿಸಿ ಮಸಿ ಬೆಳೆಯುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ. ಬೇಕು ಅಂತಲೇ ಕನ್ನಡಿಗರನ್ನ ಕೆರಳಿಸುವಂತ ಕೆಲಸವನ್ನ ಮರಾಠಿಗರು ಮಾಡ್ತಾ ಇದ್ದಾರೆ. ಗಡಿ ವಿವಾದ ಬಸ್ಗಳನ್ನ ಟಾರ್ಗೆಟ್ ಮಾಡಿ ಕೆಲವು ಪುಂಡರು ಕನ್ನಡಿಗರನ್ನ ಕೆರಳಿಸ್ತಾ ಇದ್ದಾರೆ. ಸ್ವಾಭಿಮಾನವನ್ನ ಕೆಣಕ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಹದ್ದು ಮೀರಿತ ಪುಂಡರ ಹಾವಳಿ. ಬೇಕು ಬೇಕು ಅಂತಲೇ ಬಸ್ಗಳಿಗೆ ಮಸಿ ಬೆಳೆಯೋದು, ಕನ್ನಡಿಗರನ್ನ ಕೆಣಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಶಿವಸೇನೆ ಆಯ್ತು, ಇದೀಗ ಮತ್ತೊಂದು ಪುಂಡಾಟಿಕೆ ಎಂಇಎಸ್ದು. ಪುಣೆಯಲ್ಲಿ ಕರ್ನಾಟಕ ಬಸ್ಗೆ ಮಸಿ ಬೆಳೆದಂತಹ ಪುಂಡರು ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಬಸ್ ತಡೆದು ಮಸಿ ಬೆಳೆದಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗೆ ಮಸಿ ಬೆಳೆದಂತಹ ಎಂಇಎಸ್ನ ಪುಂಡರು ಪುಣೆಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಅದು. ಸಿಂಧದುರ್ಗ ಜಿಲ್ಲೆಯಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ಗೆ ಮಸಿ ಬೆಳೆಯಲಾಗಿದೆ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ, ಶಿವಸೇನೆ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾವೆ. ರಾಜ್ಯದ ಬಸ್ಗಳಿಗೆ ಕೇಸರಿ, ಕಪ್ಪು ಮಸಿ ಬೆಳೆದು ಪುಂಡಾಟಿಕೆ ಮೆರಿತಾ ಇರುವಂತಹ ಸಂಘಟನೆಗಳಿವು. ಶಿವಸೇನೆ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ, ಹಾಗೇನೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇಎಸ್. ಶಿವಸೇನೆ ಆಯ್ತು, ಇದೀಗ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮನಸೆ. ರಾಜಹಂಸ ಬಸ್ಗೆ ಮನಸೆ ಅಂತ ಹೇಳಿ ಬರೆದು ಮಸಿ ಬೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಸ್ಸಿಗೆ ಮನಸೆ ಅಂತ ಹೇಳಿ ಬರೆದ ತಕ್ಷಣ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಬಿಡುತ್ತಾ? ಅಲ್ಲಿಂದ ಇಲ್ಲಿಂದ ಒಂದೋ ಎರಡೋ ಬಸ್ಸಿಗೆ ಮಸಿ ಬೆಳೆದು ಮನಸೇನೋ ಶಿವಸೇನೋ ಜೈ ಮಹಾರಾಷ್ಟ್ರ ಅಂತ ಬರೆದ ತಕ್ಷಣ ಈ ಬಸ್ಗಳು ಕರ್ನಾಟಕ, ಬೆಳಗಾವಿ ಎಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಿಬಿಡುತ್ತಾ? ಎಷ್ಟು ಬಸ್ಗಳು ಓಡಾಡ್ತಾ ಇದೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಎಷ್ಟು ಬಸ್ ಓಡಾಡ್ತಾ ಇದೆ? ಬಸ್ಗಳಿಗೆ ಮಸಿ ಬೆಳೆದ್ರೆ ಮುಗ್ದೋಗ್ಬಿಡುತ್ತಾ? ಒಳಗಡೆ ಕೂತಂಥ ಪ್ರಯಾಣಿಕನ ಗತಿ ಏನಾಗಬೇಕು? ಒಳಗಡೆ ಕೂತು ಸಂಚರಿಸ್ತಾ ಇರುವಂಥ ಪ್ರಯಾಣಿಕನಿಗೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಏಕಾಏಕಿ ಬರೋದಂತೆ, ಬಸ್ಸನ್ನು ತಡೆಯೋದಂತೆ, ಅದ್ರ ಮೇಲೆ ಮನಸ್ಸೆ ಅಂತ ಬರೆಯೋದಂತೆ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಶಿವಸೇನೆ ಅಂತೇಳಿ ಬರೆಯೋದಂತೆ, ಅದ್ರ ಮೇಲೆ ಎಂಇಎಸ್ ಅಂತೇಳಿ ಬರೆಯೋದಂತೆ, ಜೈ ಮಹಾರಾಷ್ಟ್ರ ಅಂತೇಳಿ ಬರೆಯೋದಂತೆ. ಯಾರು ಅನುಮತಿ ಕೊಟ್ಟವ್ರು ಇದನ್ನೆಲ್ಲ? ಸರ್ಕಾರ ಕಣ್ಮುಚ್ಚಿ ಕೂತಿದೆಯಾ ಮಹಾರಾಷ್ಟ್ರ ಸರ್ಕಾರ? ಪುಂಡ್ರಿಗೆ ಕಡಿವಾಣ ಹಾಕ್ಬೇಕು ತಾನೆ?